ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಷಾ ಸಾಗರ್. ಹಾಗೆ ಇದು 5th ಡೇ ಆಫ್ ಫುಡ್ ಚಾಲೆಂಜ್ ಫಾರ್ ಹೇರ್ ಕೇರ್. ಇನ್ನು ಮಾರ್ನಿಂಗ್ ಬೇಗನೆ ಎದ್ದು ಫ್ರೆಶ್ ಆಗಿ ಎಂಟಿ ಸ್ಟಮಕ್ಗೆ 1 ಗ್ಲಾಸ್ ಬಿಸಿನೀರು ಜೊತೆಗೆ ರಾತ್ರಿನೇ ನೆನೆಸಿಟ್ಟಿರೋ 1 ಸ್ಪೂನ್ ಚಿಯಾ ಸೀಡ್ಸ್, ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಟಿಫನ್ಗೆ ಉಪ್ಪಿಟ್ಟು ಹಾಗೆ ರಾತ್ರಿನೇ ನೆನೆಸಿಟ್ಟಿರೋ ಡ್ರೈ ಫ್ರೂಟ್ಸು, ಸೀಡ್ಸು ಹಾಗೆ ಹಾಫ್ ಆ್ಯಪಲ್ಲು. ಇನ್ನು ಪ್ರಿಷಾ ಕೂಡ ಎದ್ದಿದ್ಲು, ಅವಳಿಗೂ ಟಿಫನ್ನ ಮಾಡಿಸಿ ಇಬ್ಬರು ಫ್ರೆಶ್ ಆಗಿ ಪೂಜೆನ ಮುಗಿಸಿದಾಯಿತು. ಪೂಜೆ ಎಲ್ಲನೂ ಮುಗಿಸಿದ ಮೇಲೆ ಆಫ್ಟರ್ನೂನ್ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತು ಸಲಾಡ್ ಏನು ಮಾಡ್ಕೊಳ್ತಾ ಇಲ್ಲ, ಅದ್ರ ಬದಲಾಗಿ ರಾತ್ರಿನೇ ನೆನೆಸಿಟ್ಟಿರೋ ಕಾಬೂಲ್ ಚೆನ್ನ ಹಾಗೆ ಬಟಾಣಿ ಕಾಳನ್ನ ಎರಡನ್ನೂ ಸ್ಟೀಮ್ಗೆ ಬೇಯಲಿಕ್ಕೆ ಇಟ್ಟು ಚಪಾತಿ ಹಿಟ್ಟನ್ನ ಕಲಸಿ ಕ್ಯಾರೆಟು ಮತ್ತು ಸೌತೆಕಾಯಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ 1 ಬೀಟ್ರೂಟ್ನ ತುರ್ಕೊಂಡಿದ್ದೀನಿ, 1 ಈರುಳ್ಳಿ ಹಾಗೆ 1 ಮೆಣಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡು 1 ಬೌಲ್ಗೆ ತುರ್ಕೊಂಡಿರೋ ಬೀಟ್ರೂಟು ಹಾಗೆ ಮೆಣಸಿನ್ಕಾಯಿ ಈರುಳ್ಳಿನ ಹಾಕಿ ಬೇಯಿಸ್ಕೊಂಡಿರೋ ಚೆನ್ನ ದಾಲು ಹಾಗೆ ಬಟಾಣಿ ಕಾಳನ್ನ ಹಾಕಿಬಿಟ್ಟು 2-3 ಸ್ಪೂನ್ ಮೊಸರನ್ನ ಹಾಕಿ ಚಿಟಿಗೆ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಬೀಟ್ರೂಟ್ ಪ್ಯೂರಿ ರೆಡಿ ಆಯಿತು. ಇನ್ನು ಖಾನಾಪುರದಲ್ಲಿ ತುಂಬಾ ಮಳೆ ಇರೋದ್ರಿಂದ ಹೊರಗಡೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತರೋಕೆ ಆಗ್ತಾನೇ ಇಲ್ಲ. ಹಾಗೆ ಇಲ್ಲಿ ಖಾನಾಪುರದಲ್ಲಿ ಯಾವುದೇ ರೀತಿ ಫೆಸಿಲಿಟಿ ಇಲ್ಲ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಲಿಕ್ಕೆ. ಇನ್ನು ಬೆಳಗಾಂ ಸಿಟಿಲಿದ್ದರೆ ಆರಾಮಾಗಿ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೋದು ಫ್ರೆಶ್ ಆಗಿರೋ ವೆಜಿಟೇಬಲ್ಸ್ನ. ಬಿಸಿ ಬಿಸಿ ಚಪಾತಿನ ಮಾಡಿ ಅನ್ನನ ಮಾಡುವಷ್ಟರಲ್ಲಿ ಆಲ್ಮೋಸ್ಟ್ 1:15 ಆಗಿತ್ತು. ಆಫ್ಟರ್ನೂನ್ ಲಂಚ್ನ ಮುಗಿಸಿ ಇನ್ನು ಮನೇಲಿ ಇರೋ ರಿಮೈನಿಂಗ್ ಕೆಲಸ ಎಲ್ಲನೂ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡಿದಾಯಿತು. ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಮಖಾನ, ಲೋಟಸ್ ಸೀಡ್ಸ್, ಕಮಲದ ಹೂವಿನ ಬೀಜ 1 ಪಾತ್ರೆಗೆ ಹಾಕಿಬಿಟ್ಟು ಎಣ್ಣೆ ಹಾಕ್ತೀನಿ. ಇದನ್ನು ಸಣ್ಣ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಕೆಳಗೆ ಇಳಿಸಿದ ಮೇಲೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಯಾದ ಸಾಲ್ಟಿ ಮಖಾನ ರೆಡಿ ಆಯಿತು. ಸ್ನ್ಯಾಕ್ಸ್ನ ಮುಗಿಸಿ ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಬೇಗನೆ ಇವತ್ತು ಡಿನ್ನರ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 4-5 ದಿನ ಆಯಿತು, ಯಾಕೋ ಕರೆಂಟ್ ತೆಗಿತಾ ಇದ್ದಾನೆ, ತುಂಬ ಮಳೆ ಇರೋದಕ್ಕೆ ಅನಿಸುತ್ತೆ. ನೈಟ್ ಡಿನ್ನರ್ಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ 1 ಪಾತ್ರೆಗೆ 1 ಲೋಟ ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಪ್ಲೇಟ್ನ ಮುಚ್ಚಿಟ್ರೆ ಹಿಟ್ಟು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಹಿಟ್ಟನ್ನ ಕೆಳಗೆ ಇಳಿಸ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ನೀವು ಅದನ್ನು ನಾದ್ಕೊಳ್ತಿರೋ, ಯಾವುದೇ ರೀತಿ ಗಂಟು ಇಲ್ದಿರೋ ಹಾಗೆ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಹಂಚು ಚೆನ್ನಾಗಿ ಕಾದ್ಮೇಲೆ ಫ್ಲೇಮ್ನ ಸಣ್ಣಕ್ಕೆ ಮಾಡಿಕೊಂಡು ಉತ್ಕೊಂಡಿರೋ ರೊಟ್ಟಿನ ಹಾಕಿ ಸ್ವಲ್ಪ ಬಟ್ಟೆಯಲ್ಲಿ ನೀರನ್ನ ಅದ್ಬಿಟ್ಟು ಅದಕ್ಕೆ ಚೆನ್ನಾಗಿ ಹಚ್ಕೋಬೇಕು. 2 ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಆಗ ರೊಟ್ಟಿ ಚೆನ್ನಾಗಿ ಉಬ್ಬಿ ಬರುತ್ತೆ. ರೊಟ್ಟಿಗೆ ಕಾಂಬಿನೇಷನ್ ಆಗಿ ಮೆಂತ್ಯ ಚಟ್ನಿ ಹಾಗೆ ಹೆಸರುಬೇಳೆ ಹಾಕಿಬಿಟ್ಟು ಕೋಸಂಬರಿ ಮಾಡೋಣ ಅಂತ ಹೆಸರುಬೇಳೆನ ನೆನೆಸಿಟ್ಟಿದ್ದೀನಿ. ರೊಟ್ಟಿ ಎಲ್ಲನೂ ಮಾಡಿ ಎಲ್ಲನೂ ಕ್ಲೀನ್ ಮಾಡಿಟ್ಟು ಈಗ ಮೆಂತ್ಯ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೆಂತ್ಯ ಚಟ್ನಿ ರೆಸಿಪಿನ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇನ್ನು ಮೆಂತ್ಯ ಕಾಳನ್ನ ನೀವು ಒಂದು 1/2 ಅವರ್ ನೆನೆಸಿದ್ರೆ ಸಾಕು. ಹಾಗೆ ರುಚಿ ನೋಡಿಕೊಂಡು ನೀವು ಬೆಲ್ಲನ ಹಾಕ್ಕೊಳ್ಳಿ. ಫ್ಲೇಮ್ನ ಸಣ್ಣಕ್ಕೆ ಇಟ್ಕೊಂಡು ಖಾರದ ಪುಡಿನ ಎಣ್ಣೆಯಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಬೇಗನೆ ಖಾರದ ಪುಡಿ ಸೀದೋಗ್ಬಿಡುತ್ತೆ. ಅಕ್ಕಿ ರೊಟ್ಟಿ ಹಾಗೆ ಅಕ್ಕಿಯಿಂದ ಮಾಡೋ ಯಾವುದೇ ಅಡುಗೆ ಆಗಿರ್ಬೋದು, ಅದಕ್ಕೆ ಮೆಂತ್ಯ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಚಟ್ನಿನ ಮಾಡಾದ್ಮೇಲೆ ಕೋಸಂಬರಿ ಮಾಡಲಿಕ್ಕೆ 1 ಸೌತೆಕಾಯಿನ ಸಣ್ಣಕ್ಕೆ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೆಣಸಿನ್ಕಾಯಿ, 1 ಈರುಳ್ಳಿನ ಸಣ್ಣಕ್ಕೆ ತುರ್ಕೊಂಡು ನೆನೆಸಿಟ್ಟಿಟ್ಕೊಂಡಿರೋ ಹೆಸರುಬೇಳೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಿಂಪಲ್ ಹಾಗೆ ರುಚಿಯಾದ ಕೋಸಂಬರಿ ರೆಡಿ ಆಯಿತು. ಅಡುಗೆ ಎಲ್ಲನೂ ಮುಗಿಸೋ ಅಷ್ಟರಲ್ಲಿ 7:30 ಆಗಿತ್ತು. ದಿನಕ್ಕೆ 1 ಸಲ ತಲೆ ಬಾಚ್ಕೊಂಡ್ರೆ ಸಾಕು. ತಲೆ ಬಾಚ್ಕೊಳ್ಳುವಾಗ ನಿಧಾನಕ್ಕೆ ಗಂಟನ್ನ ಬಿಡಿಸ್ಕೊಳ್ಳಿ. ಹಾಗೆ ನೀವು ಜಡೆ ಹಾಕ್ಕೊಳ್ಳೋದಾದರೆ ತುಂಬ ಲೂಸಾಗಿ ಜಡೆ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು, ಆಗ ಜಾಸ್ತಿ ಹೇರ್ ಫಾಲ್ ಆಗೋದಿಲ್ಲ. ಫ್ರೆಶ್ ಆಗಿ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 1 ತಟ್ಟೆಯಲ್ಲಿ ಕೋಸಂಬರಿ, ಸ್ವಲ್ಪ ಕ್ಯಾರೆಟು ಹಾಗೆ ಮೆಂತ್ಯ ಚಟ್ನಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಅಷ್ಟು ಖಾರ ಅಂತ ಅನಿಸೋದಿಲ್ಲ. ಊಟ ಎಲ್ಲನೂ ಮುಗಿಸಿ ಅಡುಗೆ ಮನೆ ಕೆಲಸ ಎಲ್ಲನೂ ಮುಗಿಸಿ ನೆಕ್ಸ್ಟ್ ಡೇಗೆ ಏನೆಲ್ಲ ಬೇಕೋ ನೆನೆಸಿಟ್ಟು ಒಂದು ಕಡೆಯಿಂದ ಎಲ್ಲನೂ ಕ್ಲೀನ್ ಮಾಡಿ ಮಲಗಿದ್ದಾಯಿತು. ಹಾಗೆ ದಿನಕ್ಕೆ 2 ಲೀಟರ್ ನೀರನ್ನ ಕುಡಿಯೋದು ಮಾತ್ರ ಮರಿಬೇಡಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.